ಪಾಕಿಸ್ತಾನ ವಿರುದ್ಧ ಭಾರತ ಜಲಯುದ್ಧ. ಭಾರತ ಉದ್ದೇಶಪೂರ್ವಕ ಪ್ರವಾಹ ಸೃಷ್ಟಿಸಿದೆ. ರಕ್ತ ಅದು ತೋರಿಸಲು ಮೋದಿ ಸರ್ಕಾರ ಪಣ ತೊಟ್ಟಿದೆ. ಉಗ್ರರ ಬೇಟೆಗೆ ಸೇನೆ ಇಳಿದಿದೆ. ಈ ಮಧ್ಯೆ ಪಾಕ್ಗೆ ಮತ್ತೊಂದು ಹಂತದ ನರಕ ಹಿಂಸೆ ನೀಡುತ್ತಿದೆ. ಪಾಕಿಸ್ತಾನದ ವಿರುದ್ಧ ಜಲಯುದ್ಧ ಸ್ಫೋಟ. ಪಾಪಿ ದೇಶಕ್ಕೆ ಭಾರತದ ಡಿಫರೆಂಟ್ ತಿರುಗೇಟು. ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಪಾಪಿ ಪಾಕಿಸ್ತಾನದ ವಿರುದ್ಧ ಜಲಯುದ್ಧ ಸ್ಫೋಟವಾಗಿದೆ. ಸಿಂಧೂ ನದಿ ಒಪ್ಪಂದ ರದ್ದತಿ ಅನುಷ್ಠಾನಕ್ಕೆ ಮುಂದಾದ ಮೋದಿ ಸರ್ಕಾರ ಈ ಜಲಯುದ್ಧಕ್ಕೆ ಟ್ವಿಸ್ಟ್ ಕೊಟ್ಟಿದೆ. 2 ದಿನಗಳಿಂದ ಸಿಂಧೂ ನದಿಗೆ ನೀರು ಬಿಡದೆ ಪಾಕ್ನಲ್ಲಿ ಹಾಹಾಕಾರ ಸೃಷ್ಟಿ ಮಾಡಿದ್ದ ಭಾರತ ಝೇಲಂ ನದಿಗೆ ಏಕಾಏಕಿ ನೀರು ಹರಿಸಿ ಶಾಕ್ ಕೊಟ್ಟಿದೆ. ಬಿರು ಬಿಸಿಲಿನ ಕಾಲಕ್ಕೂ ಉದ್ದೇಶಪೂರ್ವಕವಾದ ಪ್ರವಾಹ ಸೃಷ್ಟಿಯಾಗಿದೆ. ಪಾಪಿಗಳಿಗೆ ನರಕ ದರ್ಶನವಾಗಿದೆ. ಭಾರತ ಸಿಂಧೂ ನದಿ ನೀರಿನ ಒಪ್ಪಂದ ಮುರಿದಿದೆ. ಸಿಂಧೂ ನದಿ ಕಂಟ್ರೋಲ್ ಪೂರ್ಣ ಭಾರತದದ್ದು. ಭಾರತ ಮನಸ್ಸು ಮಾಡಿದರೆ ಬರಗಾಲ ಸೃಷ್ಟಿಸುತ್ತೆ. ಭಾರತ ಮನಸ್ಸು ಮಾಡಿದರೆ ಪ್ರವಾಹ ಸೃಷ್ಟಿಯಾಗುತ್ತೆ. ಭಾರತದಿಂದ ನದಿ ನೀರಿನ ಮಾಹಿತಿ ಪಾಕ್ಗೆ ನೀಡಲ್ಲ. ನೀರು ಬಿಡುವುದು ನಿಲ್ಲಿಸುವ ಸ್ಟೋರೇಜ್ ಮಾಹಿತಿಗೆ ಬ್ರೇಕ್. ಇದು ಸಿಂಧೂ ನದಿ ಪಾಕ್ಗೆ ದೊಡ್ಡ ಹಿನ್ನಡೆ. ಪಾಕ್ನ ಕೃಷಿ ಚಟುವಟಿಕೆಗೆ ಇದು ಹೊಡೆತ ನೀಡಿದೆ. ಪಂಜಾಬ್ ಮತ್ತು ಸಿಂಧ್ ಪ್ರಾಂತದಲ್ಲಿ ನೀರಾವರಿಗೆ ಸಂಕಷ್ಟ. ಸದ್ಯ ನಿನ್ನೆ ಝೇಲಂ ನದಿ ನೀರು ಹರಿಸಿದ ಭಾರತ ಪ್ರವಾಹ ಸೃಷ್ಟಿಯಾಗಿದೆ. ಸದ್ಯ ಭಾರತದ ಒಂದೊಂದು ಹೊಡೆತಕ್ಕೆ ಕಂಗೆಟ್ಟ ಪಾಕಿಸ್ತಾನ ಅಕ್ಷರಶಃ ನರಕ ದರ್ಶನ ಮಾಡ್ತಾ ಇದೆ. ಪಾಪಿ ಉಗ್ರರಿಗೆ ಸಹಾಯ ಮಾಡಿ ಸಂಕಷ್ಟ ಅನುಭವಿಸುತ್ತಿರುವುದು ಮಾತ್ರ ಅಮಾಯಕ ಜನರು ಮಾತ್ರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ವಿರುದ್ಧ ಭಾರತ ಜಲಯುದ್ಧ. ಭಾರತ ಉದ್ದೇಶಪೂರ್ವಕ ಪ್ರವಾಹ ಸೃಷ್ಟಿಸಿದೆ. ರಕ್ತ ಅದು ತೋರಿಸಲು ಮೋದಿ ಸರ್ಕಾರ ಪಣ ತೊಟ್ಟಿದೆ. ಉಗ್ರರ ಬೇಟೆಗೆ ಸೇನೆ ಇಳಿದಿದೆ. ಈ ಮಧ್ಯೆ ಪಾಕ್ಗೆ ಮತ್ತೊಂದು ಹಂತದ ನರಕ ಹಿಂಸೆ ನೀಡುತ್ತಿದೆ. ಪಾಕಿಸ್ತಾನದ ವಿರುದ್ಧ ಜಲಯುದ್ಧ ಸ್ಫೋಟ. ಪಾಪಿ ದೇಶಕ್ಕೆ ಭಾರತದ ಡಿಫರೆಂಟ್ ತಿರುಗೇಟು. ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಪಾಪಿ ಪಾಕಿಸ್ತಾನದ ವಿರುದ್ಧ ಜಲಯುದ್ಧ ಸ್ಫೋಟವಾಗಿದೆ. ಸಿಂಧೂ ನದಿ ಒಪ್ಪಂದ ರದ್ದತಿ ಅನುಷ್ಠಾನಕ್ಕೆ ಮುಂದಾದ ಮೋದಿ ಸರ್ಕಾರ ಈ ಜಲಯುದ್ಧಕ್ಕೆ ಟ್ವಿಸ್ಟ್ ಕೊಟ್ಟಿದೆ. 2 ದಿನಗಳಿಂದ ಸಿಂಧೂ ನದಿಗೆ ನೀರು ಬಿಡದೆ ಪಾಕ್ನಲ್ಲಿ ಹಾಹಾಕಾರ ಸೃಷ್ಟಿ ಮಾಡಿದ್ದ ಭಾರತ ಝೇಲಂ ನದಿಗೆ ಏಕಾಏಕಿ ನೀರು ಹರಿಸಿ ಶಾಕ್ ಕೊಟ್ಟಿದೆ. ಬಿರು ಬಿಸಿಲಿನ ಕಾಲಕ್ಕೂ ಉದ್ದೇಶಪೂರ್ವಕವಾದ ಪ್ರವಾಹ ಸೃಷ್ಟಿಯಾಗಿದೆ. ಪಾಪಿಗಳಿಗೆ ನರಕ ದರ್ಶನವಾಗಿದೆ. ಭಾರತ ಸಿಂಧೂ ನದಿ ನೀರಿನ ಒಪ್ಪಂದ ಮುರಿದಿದೆ. ಸಿಂಧೂ ನದಿ ಕಂಟ್ರೋಲ್ ಪೂರ್ಣ ಭಾರತದದ್ದು. ಭಾರತ ಮನಸ್ಸು ಮಾಡಿದರೆ ಬರಗಾಲ ಸೃಷ್ಟಿಸುತ್ತೆ. ಭಾರತ ಮನಸ್ಸು ಮಾಡಿದರೆ ಪ್ರವಾಹ ಸೃಷ್ಟಿಯಾಗುತ್ತೆ. ಭಾರತದಿಂದ ನದಿ ನೀರಿನ ಮಾಹಿತಿ ಪಾಕ್ಗೆ ನೀಡಲ್ಲ. ನೀರು ಬಿಡುವುದು ನಿಲ್ಲಿಸುವ ಸ್ಟೋರೇಜ್ ಮಾಹಿತಿಗೆ ಬ್ರೇಕ್. ಇದು ಸಿಂಧೂ ನದಿ ಪಾಕ್ಗೆ ದೊಡ್ಡ ಹಿನ್ನಡೆ. ಪಾಕ್ನ ಕೃಷಿ ಚಟುವಟಿಕೆಗೆ ಇದು ಹೊಡೆತ ನೀಡಿದೆ. ಪಂಜಾಬ್ ಮತ್ತು ಸಿಂಧ್ ಪ್ರಾಂತದಲ್ಲಿ ನೀರಾವರಿಗೆ ಸಂಕಷ್ಟ. ಸದ್ಯ ನಿನ್ನೆ ಝೇಲಂ ನದಿ ನೀರು ಹರಿಸಿದ ಭಾರತ ಪ್ರವಾಹ ಸೃಷ್ಟಿಯಾಗಿದೆ. ಸದ್ಯ ಭಾರತದ ಒಂದೊಂದು ಹೊಡೆತಕ್ಕೆ ಕಂಗೆಟ್ಟ ಪಾಕಿಸ್ತಾನ ಅಕ್ಷರಶಃ ನರಕ ದರ್ಶನ ಮಾಡ್ತಾ ಇದೆ. ಪಾಪಿ ಉಗ್ರರಿಗೆ ಸಹಾಯ ಮಾಡಿ ಸಂಕಷ್ಟ ಅನುಭವಿಸುತ್ತಿರುವುದು ಮಾತ್ರ ಅಮಾಯಕ ಜನರು ಮಾತ್ರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ವಿರುದ್ಧ ಭಾರತ ಜಲಯುದ್ಧ. ಭಾರತ ಉದ್ದೇಶಪೂರ್ವಕ ಪ್ರವಾಹ ಸೃಷ್ಟಿಸಿದೆ. ರಕ್ತ ಅದು ತೋರಿಸಲು ಮೋದಿ ಸರ್ಕಾರ ಪಣ ತೊಟ್ಟಿದೆ. ಉಗ್ರರ ಬೇಟೆಗೆ ಸೇನೆ ಇಳಿದಿದೆ. ಈ ಮಧ್ಯೆ ಪಾಕ್ಗೆ ಮತ್ತೊಂದು ಹಂತದ ನರಕ ಹಿಂಸೆ ನೀಡುತ್ತಿದೆ. ಪಾಕಿಸ್ತಾನದ ವಿರುದ್ಧ ಜಲಯುದ್ಧ ಸ್ಫೋಟ. ಪಾಪಿ ದೇಶಕ್ಕೆ ಭಾರತದ ಡಿಫರೆಂಟ್ ತಿರುಗೇಟು. ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಪಾಪಿ ಪಾಕಿಸ್ತಾನದ ವಿರುದ್ಧ ಜಲಯುದ್ಧ ಸ್ಫೋಟವಾಗಿದೆ. ಸಿಂಧೂ ನದಿ ಒಪ್ಪಂದ ರದ್ದತಿ ಅನುಷ್ಠಾನಕ್ಕೆ ಮುಂದಾದ ಮೋದಿ ಸರ್ಕಾರ ಈ ಜಲಯುದ್ಧಕ್ಕೆ ಟ್ವಿಸ್ಟ್ ಕೊಟ್ಟಿದೆ. 2 ದಿನಗಳಿಂದ ಸಿಂಧೂ ನದಿಗೆ ನೀರು ಬಿಡದೆ ಪಾಕ್ನಲ್ಲಿ ಹಾಹಾಕಾರ ಸೃಷ್ಟಿ ಮಾಡಿದ್ದ ಭಾರತ ಝೇಲಂ ನದಿಗೆ ಏಕಾಏಕಿ ನೀರು ಹರಿಸಿ ಶಾಕ್ ಕೊಟ್ಟಿದೆ. ಬಿರು ಬಿಸಿಲಿನ ಕಾಲಕ್ಕೂ ಉದ್ದೇಶಪೂರ್ವಕವಾದ ಪ್ರವಾಹ ಸೃಷ್ಟಿಯಾಗಿದೆ. ಪಾಪಿಗಳಿಗೆ ನರಕ ದರ್ಶನವಾಗಿದೆ.
ಭಾರತ ಸಿಂಧು ನದಿ ನೀರಿನ ಒಪ್ಪಂದ ಮುರಿದಿದೆ. ಸಿಂಧು ನದಿ ಕಂಟ್ರೋಲ್ ಪೂರ್ಣ ಭಾರತದದ್ದು. ಭಾರತ ಮನಸ್ಸು ಮಾಡಿದರೆ ಬರಗಾಲ ಸೃಷ್ಟಿಸುತ್ತೆ. ಭಾರತ ಮನಸ್ಸು ಮಾಡಿದರೆ ಪ್ರವಾಹ ಸೃಷ್ಟಿಯಾಗುತ್ತೆ. ಭಾರತದಿಂದ ನದಿ ನೀರಿನ ಮಾಹಿತಿ ಪಾಕ್ಗೆ ನೀಡಲ್ಲ. ನೀರು ಬಿಡುವುದು, ನಿಲ್ಲಿಸುವ, ಸ್ಟೋರೇಜ್ ಮಾಹಿತಿಗೆ ಬ್ರೇಕ್. ಇದು ಸಿಂಧು ನದಿ ಪಾಕ್ಗೆ ದೊಡ್ಡ ಹಿನ್ನಡೆ. ಪಾಕ್ನ ಕೃಷಿ ಚಟುವಟಿಕೆಗೆ ಇದು ಹೊಡೆತ ನೀಡಿದೆ. ಪಂಜಾಬ್ ಮತ್ತು ಸಿಂಧ್ ಪ್ರಾಂತದಲ್ಲಿ ನೀರಾವರಿಗೆ ಸಂಕಷ್ಟ. ಸದ್ಯ ನಿನ್ನೆ ಝೇಲಂ ನದಿ ನೀರು ಹರಿಸಿದ ಭಾರತ ಪ್ರವಾಹ ಸೃಷ್ಟಿಯಾಗಿದೆ. ಸದ್ಯ ಭಾರತದ ಒಂದೊಂದು ಹೊಡೆತಕ್ಕೆ ಕಂಗೆಟ್ಟ ಪಾಕಿಸ್ತಾನ ಅಕ್ಷರಶಃ ನರಕ ದರ್ಶನ ಮಾಡ್ತಾ ಇದೆ. ಪಾಪಿ ಉಗ್ರರಿಗೆ ಸಹಾಯ ಮಾಡಿ ಸಂಕಷ್ಟ ಅನುಭವಿಸುತ್ತಿರುವುದು ಮಾತ್ರ ಅಮಾಯಕ ಜನರು ಮಾತ್ರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ವಿರುದ್ಧ ಭಾರತ ಜಲಯುದ್ಧ. ಭಾರತ ಉದ್ದೇಶಪೂರ್ವಕ ಪ್ರವಾಹ ಸೃಷ್ಟಿಸಿದೆ. ರಕ್ತ ಅದು ತೋರಿಸಲು ಮೋದಿ ಸರ್ಕಾರ ಪಣ ತೊಟ್ಟಿದೆ. ಉಗ್ರರ ಬೇಟೆಗೆ ಸೇನೆ ಇಳಿದಿದೆ. ಈ ಮಧ್ಯೆ ಪಾಕ್ಗೆ ಮತ್ತೊಂದು ಹಂತದ ನರಕ ಹಿಂಸೆ ನೀಡುತ್ತಿದೆ. ಪಾಕಿಸ್ತಾನದ ವಿರುದ್ಧ ಜಲಯುದ್ಧ ಸ್ಫೋಟ. ಪಾಪಿ ದೇಶಕ್ಕೆ ಭಾರತದ ಡಿಫರೆಂಟ್ ತಿರುಗೇಟು. ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಪಾಪಿ ಪಾಕಿಸ್ತಾನದ ವಿರುದ್ಧ ಜಲಯುದ್ಧ ಸ್ಫೋಟವಾಗಿದೆ. ಸಿಂಧು ನದಿ ಒಪ್ಪಂದ ರದ್ದತಿ ಅನುಷ್ಠಾನಕ್ಕೆ ಮುಂದಾದ ಮೋದಿ ಸರ್ಕಾರ ಈ ಜಲಯುದ್ಧಕ್ಕೆ ಟ್ವಿಸ್ಟ್ ಕೊಟ್ಟಿದೆ. 2 ದಿನಗಳಿಂದ ಸಿಂಧು ನದಿಗೆ ನೀರು ಬಿಡದೆ ಪಾಕ್ನಲ್ಲಿ ಹಾಹಾಕಾರ ಸೃಷ್ಟಿ ಮಾಡಿದ್ದ ಭಾರತ ಝೇಲಂ ನದಿಗೆ ಏಕಾಏಕಿ ನೀರು ಹರಿಸಿ ಶಾಕ್ ಕೊಟ್ಟಿದೆ. ಬಿರು ಬಿಸಿಲಿನ ಕಾಲಕ್ಕೂ ಉದ್ದೇಶಪೂರ್ವಕವಾದ ಪ್ರವಾಹ ಸೃಷ್ಟಿಯಾಗಿದೆ. ಪಾಪಿಗಳಿಗೆ ನರಕ ದರ್ಶನವಾಗಿದೆ. ಭಾರತ ಸಿಂಧು ನದಿ ನೀರಿನ ಒಪ್ಪಂದ ಮುರಿದಿದೆ. ಸಿಂಧು ನದಿ ಕಂಟ್ರೋಲ್ ಪೂರ್ಣ ಭಾರತದದ್ದು. ಭಾರತ ಮನಸ್ಸು ಮಾಡಿದರೆ ಬರಗಾಲ ಸೃಷ್ಟಿಸುತ್ತೆ. ಭಾರತ ಮನಸ್ಸು ಮಾಡಿದರೆ ಪ್ರವಾಹ ಸೃಷ್ಟಿಯಾಗುತ್ತೆ. ಭಾರತದಿಂದ ನದಿ ನೀರಿನ ಮಾಹಿತಿ ಪಾಕ್ಗೆ ನೀಡಲ್ಲ. ನೀರು ಬಿಡುವುದು, ನಿಲ್ಲಿಸುವ, ಸ್ಟೋರೇಜ್ ಮಾಹಿತಿಗೆ ಬ್ರೇಕ್. ಇದು ಸಿಂಧು ನದಿ ಪಾಕ್ಗೆ ದೊಡ್ಡ ಹಿನ್ನಡೆ. ಪಾಕ್ನ ಕೃಷಿ ಚಟುವಟಿಕೆಗೆ ಇದು ಹೊಡೆತ ನೀಡಿದೆ. ಪಂಜಾಬ್ ಮತ್ತು ಸಿಂಧ್ ಪ್ರಾಂತದಲ್ಲಿ ನೀರಾವರಿಗೆ ಸಂಕಷ್ಟ. ಸದ್ಯ ನಿನ್ನೆ ಝೇಲಂ ನದಿ ನೀರು ಹರಿಸಿದ ಭಾರತ ಪ್ರವಾಹ ಸೃಷ್ಟಿಯಾಗಿದೆ. ಸದ್ಯ ಭಾರತದ ಒಂದೊಂದು ಹೊಡೆತಕ್ಕೆ ಕಂಗೆಟ್ಟ ಪಾಕಿಸ್ತಾನ ಅಕ್ಷರಶಃ ನರಕ ದರ್ಶನ ಮಾಡ್ತಾ ಇದೆ. ಪಾಪಿ ಉಗ್ರರಿಗೆ ಸಹಾಯ ಮಾಡಿ ಸಂಕಷ್ಟ ಅನುಭವಿಸುತ್ತಿರುವುದು ಮಾತ್ರ ಅಮಾಯಕ ಜನರು ಮಾತ್ರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ವಿರುದ್ಧ ಭಾರತ ಜಲಯುದ್ಧ. ಭಾರತ ಉದ್ದೇಶಪೂರ್ವಕ ಪ್ರವಾಹ ಸೃಷ್ಟಿಸಿದೆ. ರಕ್ತ ಅದು ತೋರಿಸಲು ಮೋದಿ ಸರ್ಕಾರ ಪಣ ತೊಟ್ಟಿದೆ. ಉಗ್ರರ ಬೇಟೆಗೆ ಸೇನೆ ಇಳಿದಿದೆ. ಈ ಮಧ್ಯೆ ಪಾಕ್ಗೆ ಮತ್ತೊಂದು ಹಂತದ ನರಕ ಹಿಂಸೆ ನೀಡುತ್ತಿದೆ. ಪಾಕಿಸ್ತಾನದ ವಿರುದ್ಧ ಜಲಯುದ್ಧ ಸ್ಫೋಟ. ಪಾಪಿ ದೇಶಕ್ಕೆ ಭಾರತದ ಡಿಫರೆಂಟ್ ತಿರುಗೇಟು. ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಪಾಪಿ ಪಾಕಿಸ್ತಾನದ ವಿರುದ್ಧ ಜಲಯುದ್ಧ ಸ್ಫೋಟವಾಗಿದೆ. ಸಿಂಧು ನದಿ ಒಪ್ಪಂದ ರದ್ದತಿ ಅನುಷ್ಠಾನಕ್ಕೆ ಮುಂದಾದ ಮೋದಿ ಸರ್ಕಾರ ಈ ಜಲಯುದ್ಧಕ್ಕೆ ಟ್ವಿಸ್ಟ್ ಕೊಟ್ಟಿದೆ. 2 ದಿನಗಳಿಂದ ಸಿಂಧು ನದಿಗೆ ನೀರು ಬಿಡದೆ ಪಾಕ್ನಲ್ಲಿ ಹಾಹಾಕಾರ ಸೃಷ್ಟಿ ಮಾಡಿದ್ದ ಭಾರತ ಝೇಲಂ ನದಿಗೆ ಏಕಾಏಕಿ ನೀರು ಹರಿಸಿ ಶಾಕ್ ಕೊಟ್ಟಿದೆ. ಬಿರು ಬಿಸಿಲಿನ ಕಾಲಕ್ಕೂ ಉದ್ದೇಶಪೂರ್ವಕವಾದ ಪ್ರವಾಹ ಸೃಷ್ಟಿಯಾಗಿದೆ. ಪಾಪಿಗಳಿಗೆ ನರಕ ದರ್ಶನವಾಗಿದೆ. ಭಾರತ ಸಿಂಧು ನದಿ ನೀರಿನ ಒಪ್ಪಂದ ಮುರಿದಿದೆ. ಸಿಂಧು ನದಿ ಕಂಟ್ರೋಲ್ ಪೂರ್ಣ ಭಾರತದದ್ದು. ಭಾರತ ಮನಸ್ಸು ಮಾಡಿದರೆ ಬರಗಾಲ ಸೃಷ್ಟಿಸುತ್ತೆ. ಭಾರತ ಮನಸ್ಸು ಮಾಡಿದರೆ ಪ್ರವಾಹ ಸೃಷ್ಟಿಯಾಗುತ್ತೆ. ಭಾರತದಿಂದ ನದಿ ನೀರಿನ ಮಾಹಿತಿ ಪಾಕ್ಗೆ ನೀಡಲ್ಲ. ನೀರು ಬಿಡುವುದು, ನಿಲ್ಲಿಸುವ, ಸ್ಟೋರೇಜ್ ಮಾಹಿತಿಗೆ ಬ್ರೇಕ್. ಇದು ಸಿಂಧು ನದಿ ಪಾಕ್ಗೆ ದೊಡ್ಡ ಹಿನ್ನಡೆ. ಪಾಕ್ನ ಕೃಷಿ ಚಟುವಟಿಕೆಗೆ ಇದು ಹೊಡೆತ ನೀಡಿದೆ. ಪಂಜಾಬ್ ಮತ್ತು ಸಿಂಧ್ ಪ್ರಾಂತದಲ್ಲಿ ನೀರಾವರಿಗೆ ಸಂಕಷ್ಟ. ಸದ್ಯ ನಿನ್ನೆ ಝೇಲಂ ನದಿ ನೀರು ಹರಿಸಿದ ಭಾರತ ಪ್ರವಾಹ ಸೃಷ್ಟಿಯಾಗಿದೆ. ಸದ್ಯ ಭಾರತದ ಒಂದೊಂದು ಹೊಡೆತಕ್ಕೆ ಕಂಗೆಟ್ಟ ಪಾಕಿಸ್ತಾನ ಅಕ್ಷರಶಃ ನರಕ ದರ್ಶನ ಮಾಡ್ತಾ ಇದೆ. ಪಾಪಿ ಉಗ್ರರಿಗೆ ಸಹಾಯ ಮಾಡಿ ಸಂಕಷ್ಟ ಅನುಭವಿಸುತ್ತಿರುವುದು ಮಾತ್ರ ಅಮಾಯಕ ಜನರು ಮಾತ್ರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.